ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಆಶೂಸ್ ಫುಡ್ ಕೋರ್ಟ್ಗೆ. ಇವತ್ತು ಬದನೆಕಾಯಿ ಮತ್ತು ದಪ್ಪಮೆಣಸಿನ್ಕಾಯಿ ಸೇರಿಸಿ ಎಣ್ಗಾಯಿ ಮಾಡೋದನ್ನು ಹೇಳ್ಕೊಡ್ತೀನಿ. ನಾನು ಇದೇ ಥರನೇ ಮಾಡೋದು. ಇಲ್ಲಿ ಒಂದು 8 ಚಿಕ್ಕ ಚಿಕ್ಕ ಬದನೆಕಾಯಿ ತೊಗೊಂಡಿದ್ದೀನಿ, 2 ಕ್ಯಾಪ್ಸಿಕಮ್ ಅಂದರೆ ದಪ್ಪಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಬೇಕಾಗಿರೋ ಪದಾರ್ಥ ಎಲ್ಲ ತೋರಿಸಿದ್ದೀನಿ. ಇದನ್ನು ಇಷ್ಟನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಆದರೂ ಹೇಳ್ತೀನಿ. 1.5 ಸ್ಪೂನಷ್ಟು ಹಸಿಮೆಣಸಿನ್ಕಾಯಿ ಪುಡಿ, ಸ್ವಲ್ಪ ಬೆಲ್ಲ, ಉಪ್ಪು, ಜೀರಾ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಪುಡಿ, ಒಂದು ಸ್ವಲ್ಪ ಇಂಗು, ಅರಿಶಿನ, ಒಂದು 4 ಬ್ಯಾಡಗಿ ಮೆಣಸಿನ್ಕಾಯಿ, ಒಂದು ಚೂರು ಅರ್ಧ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿಟ್ಟಿದ್ದೀನಿ, 4 ಈರುಳ್ಳಿ 2 ಸಪ್ರೇಟಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಎಳ್ಳು, ಎಣ್ಣೆ, ಆಮೇಲೆ ಕಡಲೆಕಾಯಿ ಬೀಜ ಮತ್ತು ಕೊಬ್ಬರಿ ತುರಿ ಮಾಡಿ ತೊಗೊಂಡಿದ್ದೀನಿ, ಒಂದು 8-10 ಕರಿಬೇವಿನ ಹೆಸರು ತೊಗೊಂಡಿದ್ದೀನಿ. ಬನ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ಬಾಣಲೆ ಇಟ್ಬಿಟ್ಟು ಅದಕ್ಕೆ 5-6 ಸ್ಪೂನಷ್ಟು ಕಡಲೆಕಾಯಿ ಬೀಜ ತೊಗೊಂಡಿದ್ದೀನಿ. ಮೀಡಿಯಮ್ ಸ್ಪೂನ್, ದೊಡ್ಡದೇನಲ್ಲ, ಮಾಮೂಲಿ ನಾರ್ಮಲ್ ಸ್ಪೂನಲ್ಲಿ ಒಂದು 6 ಸ್ಪೂನಷ್ಟು ಕಡಲೆಕಾಯಿ ಬೀಜ. ಇದನ್ನು ಚೆನ್ನಾಗಿ ಹುರಿಯೋಣ, ಸಿಪ್ಪೆ ಬಿಡೋವರೆಗೂ ಹುರಿಯೋಣ. ಈಗ ಹುರಿತಾ ಇರುವಾಗಲೇ ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣಸಿನ್ಕಾಯಿ 2 ಅಂದರೆ ಬ್ಯಾಡಗಿ. ನಾನು ಯೂಶ್ವಲಿ ಬ್ಯಾಡಗಿ ಜಾಸ್ತಿ ಉಪಯೋಗಿಸ್ತೀನಿ. ಬ್ಯಾಡಗಿ ಹಾಕ್ಕೊಂಡ್ರೆ ಒಳ್ಳೆ ಕಲರ್ ಬರುತ್ತೆ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಕಿ ಆಮೇಲೆ ಎಳ್ಳು ಹಾಕ್ಬಿಟ್ಟು ಗಮ್ ಅಂತ ಹುರಿಯೋಣ. ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಹಾಕೋದು ತೋರಿಸ್ತಾ ಇದ್ದೀನಿ. ಈಗ ಎಳ್ಳು ಬಿಳಿ ಎಳ್ಳು, ನೈಲಾನ್ ಎಳ್ಳಲ್ಲ, ಬಿಳಿ ಎಳ್ಳು. 2-3 ಥರ ಎಳ್ಳು ಸಿಗುತ್ತೆ, ಗೊತ್ತಲ್ವ ನಿಮಗೆ. ಕರಿ ಎಳ್ಳು, ಹುಚ್ಚೆಳ್ಳಿದ್ರೆ ಅದನ್ನು ಹಾಕ್ಕೋಬೋದು. ನನಗಿವತ್ತು ಬಿಳಿ ಎಳ್ಳು ಮಾತ್ರ ಇತ್ತು ಮನೇಲಿ, ಅದನ್ನು ಉಪಯೋಗಿಸಿದ್ದೀನಿ. ಅದನ್ನು ತೆಗೆದು ಪಕ್ಕಕ್ಕೆ, ಇದಾಗಿದೆ, ತೆಗೆದು ಪಕ್ಕಕ್ಕೆ ಇಟ್ಬಿಡೋಣ. ಈಗ ಅದೇ ಬಾಣಲೆಯಲ್ಲಿ ಕೊಬ್ಬರಿನ ಹುರಿಯೋಣ. ನೋಡಿ, ಅದು ಹುರಿದಾಯಿತು. ಅದನ್ನು ತಣ್ಣಗಾಗಲಿ. ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಕೊಬ್ಬರಿ, ಕಡಲೆಕಾಯಿ ಬೀಜದ ಮಿಕ್ಸ್ಚರು ಎಲ್ಲ ಹಾಕಿ ಚೆನ್ನಾಗಿ ಒಂದು ಕೋರ್ಸ್ ಗ್ರೈಂಡ್ ಮಾಡಿ ಪಕ್ಕಕ್ಕೆ ಎತ್ತಿಡೋಣ. ನೋಡಿ, ಮಿಕ್ಸಿ ಜಾರ್ಗೆ ಕೊಬ್ಬರಿ ಹಾಕೋದು ತೋರಿಸ್ತಾ ಇದ್ದೀನಿ. ತರಿಯಾಗಿ ಪೌಡ್ರು ಮಾಡೋಣ. ಇದನ್ನ ಮಾಡಿಬಿಟ್ಟು ಪಕ್ಕಕ್ಕೆ ಎತ್ತಿಡೋಣ. ನೋಡಿ, ಪುಡಿ ಮಾಡೋದು ತೋರಿಸ್ತಾ ಇದ್ದೀನಿ. ಈಗ ಒಂದು ಬಾಣಲೆ, ಮತ್ತೆ ಅದೇ ಬಾಣಲೆನ ಒಲೆ ಮೇಲೆ ಇಡೋಣ. ಒಂದು 2-3 ಸ್ಪೂನ್ ಎಣ್ಣೆ ಹಾಕೋಣ. ಈರುಳ್ಳಿ ಹಾಕೋಣ. ನೋಡಿ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಅದೇ ಒಂದು ಬಟ್ಲು 2 ಇಟ್ಕೊಂಡಿದ್ವಲ್ಲ, ಅದರಲ್ಲಿ 1 ಬಟ್ಲು ಈರುಳ್ಳಿ ಹಾಕೋಣ. ಹಾಕ್ಬಿಟ್ಟು ಹುರಿಯೋಣ. ತುಂಬ ಕಪ್ಪಗೆ ಸೀಸೋದೇನು ಬೇಡ, ಎಲ್ಲ ಸಿಮ್ಮಲ್ಲಿ ಮಾಡೋಣ. ಇದಕ್ಕೆ ಇವಾಗ ಇಟ್ಕೊಂಡಿರೋ ಮಸಾಲೆ ಪದಾರ್ಥ ಒಂದು ಸ್ವಲ್ಪ ಹಾಕೋಣ. ಅರಿಶಿನ ಒಂದು ಅರ್ಧ ಸ್ಪೂನು. ನೋಡಿ, ಅರಿಶಿನ ಹಾಕಿದ್ದೀನಿ. ಹಿಂಗೆ ಹಾಕೋಣ, ಒಂದು 1/4 ಸ್ಪೂನಷ್ಟು. ನೋಡಿ, ಹಿಂಗೆ ಹಾಕೋದು ತೋರಿಸಿದ್ದೀನಿ. ಈಗ ಚಿಲ್ಲಿ ಪುಡಿ, ಧನಿಯಾ ಪುಡಿ, ಜೀರಾ ಪುಡಿ, ಗರಂ ಮಸಾಲ. ಚಿಲ್ಲಿ ಪುಡಿ ಆಮೇಲೆ ಹಾಕೋಣ. ಈಗ ಜೀರಾ, ಧನಿಯಾ, ಗರಂ ಮಸಾಲ ಇದಿಷ್ಟನ್ನು ಹಾಕಿ ಒಂಚೂರು ಗಮ್ ಅನ್ನಂಗೆ ಹುರಿಯೋಣ. ಚಿಲ್ಲಿ ಪುಡಿ ಹಾಕ್ಬಿಟ್ರೆ ಘಾಟ್ ಬರುತ್ತೆ ಇದರಲ್ಲಿ. ಒಂದು ಸ್ವಲ್ಪ ಇದು ಒಂಚೂರು ಹುರ್ಕೊಂಡ್ಮೇಲೆ ಚಿಲ್ಲಿ ಪುಡಿ ಹಾಕೋಣ. ನೋಡಿ, 1.5 ಸ್ಪೂನಷ್ಟು ಚಿಲ್ಲಿ ಪುಡಿ ಇಟ್ಕೊಂಡಿದ್ದೀನಿ. ಅದನ್ನು ಇವಾಗ ಹಾಕೋದು ತೋರಿಸ್ತಾ ಇದ್ದೀನಿ. ಒಂದು 30 ಸೆಕೆಂಡ್ ಹುರಿದಾದ್ಮೇಲೆ ಇದನ್ನು ಹಾಕ್ಕೊಂಡು ಇದನ್ನು ಒಂದು 2-3 ಸುತ್ತು ಹಿಂಗೆ ಹುರ್ಕೊಂಡು ಆಮೇಲೆ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ತಣ್ಣಗಾಗಲಿ. ನೋಡಿ, ತಣ್ಣಗಾಗಲಿ. ಅದೇ ಆಗಲೇ ಪೌಡ್ರ್ ಮಾಡಿ ಇಟ್ಕೊಂಡಿದ್ವಲ್ಲ, ಅದೇ ಮಿಕ್ಸಿ ಜಾರ್, ತೊಳೆಯೋದೇನು ಬೇಡ, ಅದೇ ಮಿಕ್ಸಿ ಜಾರ್ಗೆ ಇದಿಷ್ಟನ್ನು ಹಾಕಿ ಒಂಚೂರು ಒಂದು 5-6 ಸ್ಪೂನ್ ನೀರು ಹಾಕಿ ರುಬ್ಬೋಣ. ತರಿಯಾಗಿ ರುಬ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತರಿಯಾಗಿ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಒಂಚೂರು ಹಾಕಿದ್ರೆ ಸಾಕು, ನೀರು ತುಂಬ ಹಾಕೋಬೇಡಿ. ಈರುಳ್ಳಿಲೂ ನೀರಿರುತ್ತೆ. ಸೊ ಇದಿಷ್ಟು ರುಬ್ಬಿರೋದನ್ನ ಅದೇ ಬಾಣಲೆಗೆ ಹುರಿದಿದ್ವಲ್ಲ, ಅದರಲ್ಲೂ ಹಾಗೆ ಮಸಾಲೆ ಅಂಟ್ಕೊಂಡಿರುತ್ತಲ್ಲ, ಅದೇ ಬಾಣಲೆಗೆ ಹಾಕ್ಕೊಂಡ್ರಾಯ್ತು. ಹಾಕ್ಕೊಳ್ಳೋಣ ಎಲ್ಲನೂ. ಆಮೇಲೆ ಹುಣಸೆ ಹಣ್ಣು ನೆನೆಸಿಟ್ಟಿದ್ವಲ್ಲ, ಈ ಹುಣಸೆ ಹಣ್ಣು ರಸನೂ ಹಾಕ್ಕೊಳ್ಳೋಣ. ನೋಡಿ, ಹುಣಸೆ ಹಣ್ಣು ರಸ, ಬೆಲ್ಲನೂ ಹಾಕ್ಕೊಳ್ಳೋಣ, ಉಪ್ಪು ಹಾಕ್ಕೊಳ್ಳೋಣ. ಬೆಲ್ಲ ಹಾಕ್ಕೊಳ್ಳೋಣ. ನೋಡಿ, ಬೆಲ್ಲ ಹಾಕೋದು ತೋರಿಸ್ತಾ ಇದ್ದೀನಿ. ಉಪ್ಪು ಹಾಕ್ಕೊಂಬಿಡೋಣ. 1.5 ಸ್ಪೂನ್ ಉಪ್ಪು ಬೇಕಾಗುತ್ತೆ ಇಷ್ಟೊಂದು ಮಾಡ್ತಿರೋದ್ರಿಂದ. ನೋಡಿ, 1.5 ಸ್ಪೂನ್ ಉಪ್ಪು. ಆಮೇಲೆ ಈಗ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ವಲ್ಲ, ಇದು ಪೌಡ್ರ್ ಥರ, ಇದನ್ನು ಎಲ್ಲನೂ ಹಾಕ್ಬಿಟ್ಟು ಚೆನ್ನಾಗಿ ಕಲಸೋಣ. ಎಲ್ಲನೂ ಮಿಕ್ಸ್ ಮಾಡೋಣ. ಬೆಲ್ಲನೂ ಕರಗುತ್ತೆ, ಎಲ್ಲ ಆಗುತ್ತೆ. ಅಕಸ್ಮಾತ್ ಬೆಲ್ಲ ಕರಗಲಿಲ್ಲ ಅಂದರೆ ಅದನ್ನು ಸೈಡಿಗೆ ಬಿಟ್ಬಿಟ್ಟು ಬಾಕಿದನ್ನು ಮಾತ್ರ ಬದನೆಕಾಯಿ ಒಳಗೆ ಸ್ಟಫ್ ಮಾಡ್ಬೋದು, ತುಂಬೋದು. ನೋಡಿ, ಬದನೆಕಾಯಿನ ಹೀಗೆ ಇಂಟು ಮಾರ್ಕ್ ಮಾಡ್ಕೊಂಡು ಸೀಲ್ ಇಟ್ಕೊಳ್ಳೋಣ. ಇದರೊಳಗೆ ಮಸಾಲೆನ ತುಂಬೋಣ ಫ್ರೆಂಡ್ಸ್ ನೀಟಾಗಿ. ಆ ಥರ ಎಲ್ಲ 7-8 ಬದನೆಕಾಯಿಗೂ ತುಂಬಿದ್ದೀನಿ. ಅದೇ ದಪ್ಪಮೆಣಸಿನ್ಕಾಯಿ ಬರೀ ಹಾಗೆ ಹೆಚ್ಚಿಟ್ಕೊಂಡಿದ್ದೀನಿ. ದಪ್ಪಮೆಣಸಿನ್ಕಾಯಿಗೂ ತುಂಬೋದು, ಅದು ಜಾಸ್ತಿ ಆಗಿಬಿಡುತ್ತೆ ಅಂತ ನಾನು ದಪ್ಪಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡು ಮಾಡ್ತಾಯಿದ್ದೀನಿ. ಇಲ್ಲಾಂದರೆ ದಪ್ಪಮೆಣಸಿನ್ಕಾಯಿ 2 ಇಟ್ಕೊಂಡಿದ್ವಲ್ಲ, ಅದಕ್ಕೂ ತುಂಬಿಡ್ಬೋದು. ಈಗ ಮತ್ತೆ ಇನ್ನೊಂದು ಪ್ಯಾನ್ ಒಲೆ ಮೇಲೆ ಇಡೋಣ. ಅದಕ್ಕೆ ನೋಡಿ, ಒಣಮೆಣಸಿನ್ಕಾಯಿ ಹಾಕೋಣ. ಒಂದು 2-3 ಸಾಕು. ನೋಡಿ, 2 ಒಣಮೆಣಸಿನ್ಕಾಯಿ ಹಾಕಿ ಒಂಚೂರು ಹುರ್ಕೊಳ್ಳೋಣ. ಆಮೇಲೆ ಅದಕ್ಕೆ ದಪ್ಪಮೆಣಸಿನ್ಕಾಯಿ ಹಾಕಿ ಒಂದು 2-3 ಸುತ್ತು ಕರ್ಬೇವಿನ ಸೊಪ್ಪು ಹಾಕೋಣ. ದಪ್ಪಮೆಣಸಿನ್ಕಾಯಿ ಹಾಕಿ ಒಂದು 2-3 ಸುತ್ತು ಹುರಿಯೋಣ ಇದನ್ನೂ. ಆಮೇಲೆ ತುಂಬಿಟ್ಟಿರೋ ಬದನೆಕಾಯಿ ಎಲ್ಲ ನೀಟಾಗಿ ಅದರಲ್ಲಿ
ಜೋಡಿಸ್ಬಿಡೋಣ. ಜೋಡಿಸ್ಬಿಟ್ಟು ಒಂದು ಲಿಡ್ ಮುಚ್ಚಿಬಿಟ್ಟು ಒಂದು 10 ನಿಮಿಷ ಲಿಡ್ ಮುಚ್ಚಿ ಸಿಮ್ಮಲ್ಲಿ ಬೇಯಿಸಬೇಕು ಫ್ರೆಂಡ್ಸ್. ನೋಡಿ ಈಗ ಬದನೆಕಾಯಿ ಹಾಕೋದು ತೋರಿಸ್ತಾ ಇದ್ದೀನಿ. ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಒಂದು 10 ನಿಮಿಷ ನೋಡಿ ತಟ್ಟೆ ಮುಚ್ಚಿ ಬೇಯಿಸಿದ್ರೆ ಆ ಹಬೆನಲ್ಲಿ ಬದನೆಕಾಯಿ ಎಲ್ಲ ಬೆಂದ್ಕೊಳ್ಳುತ್ತೆ ಚೆನ್ನಾಗಿ. ಇದನ್ನು ಒಂದು ಒಳ್ಳೆ ಮಿಕ್ಸ್ ಮಾಡೋಣ. ನೋಡಿ ಮಿಕ್ಸ್ ಮಾಡೋದು ತೋರಿಸ್ತಾ ಇದ್ದೀನಿ. ನಾನು ಸ್ವಲ್ಪ ನಿಧಾನಕ್ಕೆ ಹೇಳ್ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಹೀಗೆ ಮಾಡಿ ನೋಡಿ ತುಂಬ ಚೆನ್ನಾಗಾಗುತ್ತೆ. ಆಮೇಲೆ ಬಾಕಿ ಮಸಾಲೆ ಮಿಕ್ಕಿತ್ತಲ್ಲ ಬದನೆಕಾಯಿ ತುಂಬಿದ್ಮೇಲೆ ಅದನ್ನೆಲ್ಲ ಇದಕ್ಕೆ ಹಾಕ್ಕೊಂಬಿಟ್ಟು ಆ ಬಾಣಲೆಗೆ ಒಂಚೂರು ನೀರು ಹಾಕಿ ಹಾಗೆ ಆ ಮಿಕ್ಸಿನೂ ತೊಳೆದು ಸ್ವಲ್ಪನೇ ನೀರು ಹಾಕೋಣ. ಜಾಸ್ತಿ ತುಂಬ ನೀರು ಹಾಕ್ಬಿಟ್ರೆ ತುಂಬ ಹೊತ್ತು ತೊಗೊಳುತ್ತೆ ಮತ್ತು ಬದನೆಕಾಯಿ ಎಲ್ಲ ತುಂಬ ಮೆತ್ತಗಾಗೋಗುತ್ತೆ. ಇದು ಹಾಗಾಗಲ್ಲ. ಸ್ವಲ್ಪನೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಒಂದು 3-4 ಕುದಿ ಬಂದರೆ ಸಾಕು. ಎಣ್ಣೆ ಬಿಟ್ಕೊಳ್ಬೇಕು. ನೋಡಿ ಈಗ ಒಂದು ಲಿಡ್ ಮುಚ್ಚಿ ಬೇಯಿಸೋಣ. ನೋಡಿ ಈಗ ತೋರಿಸ್ತೀನಿ. ಎಣ್ಣೆ ಚೆನ್ನಾಗಿ ಬಿಟ್ಕೊಳ್ಳೋದು ಗೊತ್ತಾಗುತ್ತೆ ಇವಾಗ ಆಗಿದೆ ಅಂತ. ನೋಡಿ ಎಷ್ಟು ಚೆನ್ನಾಗಿರೋ ಬದನೆಕಾಯಿ ದಪ್ಪಮೆಣ್ಸಿನ್ಕಾಯಿ ಎಣ್ಗಾಯಿ ರೆಡಿನೇ ಆಗೋಯ್ತು ಫ್ರೆಂಡ್ಸ್. ಒಳ್ಳೆ ಘಮ ಘಮ ಅಂತಿದೆ. ತುಂಬ ಚೆನ್ನಾಗಿರುತ್ತೆ. ಇದು ಬೆಳ್ಳುಳ್ಳಿ ಏನು ಹಾಕಿಲ್ದಿರೋದ್ರಿಂದ ಸೂಪರಾಗಿರುತ್ತೆ. ನೋಡಿ ನೀವು ಮಾಡಿ ನೋಡಿ. ಎಣ್ಗಾಯಿ ರೆಡಿನೇ ಆಗೋಯ್ತು. ನನ್ನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್ ಬದನೆಕಾಯಿ ಎಣ್ಗಾಯಿ ಸಕ್ಕದಾಗಿ ಕಾಣಿಸ್ತಾ ಇದೆ ಮತ್ತು ತುಂಬ ರುಚಿಯಾಗೂ ಇದೆ. ನೋಡಿ ಇದು 2 ದಿನ 3 ದಿನ ಇಟ್ಟರೂ ಕೆಡಲ್ಲ. ತುಂಬ ಚೆನ್ನಾಗಿರುತ್ತೆ. ಕೊಬ್ಬರಿ ಹಾಕಿರೋದ್ರಿಂದ ಕೆಡಲ್ಲ. ಜಾಸ್ತಿ ನೀರು ಉಪಯೋಗಿಸಿಲ್ದೇ ಇರೋದ್ರಿಂದ ಕೆಡಲ್ಲ, ಇಟ್ಕೋಬೋದು. ನೋಡಿ ಸೂಪರಾಗಿರೋ ಬದನೆಕಾಯಿ ದಪ್ಪಮೆಣ್ಸಿನ್ಕಾಯಿ ಎಣ್ಗಾಯಿ ರೆಡಿ ಆಯಿತು ಫ್ರೆಂಡ್ಸ್. ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ನೀವು ಈ ರೆಸಿಪಿ ಟ್ರೈ ಮಾಡಿ. ಇಷ್ಟ ಆದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಐಟಮ್ಸು ಹೇಳಿದ್ದೀನಿ, ಅದನ್ನು ನೋಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ನನ್ನ ಚಾನಲ್